ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಅಕ್ಕಿ ತಂಬಿಟ್ಟು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ತಂಬಿಟ್ಟಿಗೆ. ನಾನು ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪುಗಾಗಂಗೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ತಂಬಿಟ್ಟು ಟೇಸ್ಟಾಗಿ ಬರುತ್ತೆ. ನೋಡಿ, ಸಿಮ್ಮಲ್ಲಿ ಮತ್ತು ಹೈಯಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಅಕ್ಕಿ. ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ನೋಡಿ, ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದೇ ಕಪ್ಪಲ್ಲಿ ಮೆಜರ್ಮೆಂಟ್ ನೋಡಿ, ಇದರಲ್ಲಿ 2 ಕಪ್ ಹಾಕಿದ್ದೆ. ಇದೇ 1 ಕಪ್ಪು ಕಡಲೆ ಹಾಕಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು ಕಡಲೆ. ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತಿದ್ದು. ನೀವು ಇದನ್ನು ಮಾಡ್ಕೊಂಡು 1 ವಾರ ಕೂಡ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಹಿಂಗೆ ಫ್ರೈ ಆಗಿದೆ. ಒಂದು 10 ನಿಮಿಷ ಚೆನ್ನಾಗೆ ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕಿದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದು ಒಂದು ಬೌಲಲ್ಲಿ ತಗೊಂಡ್ಬಿಡ್ತೀನಿ. ನೋಡಿ, ಅದೇ ಬಾಣಲಿಲಿ ಕಪ್ಪು ಕಡಲೆ ಬೀಜ ತೊಗೋತೀನಿ. ನೀವು ಸಮ ಹಾಕಿದ್ರೆ ಎಲ್ಲ ಒಂದೇ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ತುಂಬ ಟೇಸ್ಟಿಯಾಗುತ್ತೆ ತಂಬಿಟ್ಟು. ನೀವು ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ನೀವು ಸಿಮ್ಮಲ್ಲೇ ಮಾಡ್ಕೋಬೇಕು ಫ್ರೈ. ನೋಡಿ, ಇಷ್ಟು ಫ್ರೈ ಆಗಬೇಕು. ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದು ಇವಾಗ ಒಂದು ಪ್ಲೇಟಿಗೆ ತೊಗೊತೀನಿ. ನೋಡಿ, ಅದೇ ಬಾಣಲಿಲಿ ಒಣ ಕೊಬ್ಬರಿ ಹಾಕೋತೀನಿ 1 ಕಪ್ಪು. ನಾನೆಲ್ಲ ಇದೇ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದೇನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಒಣ ಕೊಬ್ಬರಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಮಾಡ್ಕೊಳ್ಳಿ ಸಾಕು. ಇವಾಗ ಇದು ಒಂದು ಪ್ಲೇಟಿಗೆ ತೆಗೆದುಬಿಡ್ತೀನಿ. ನೋಡಿ, ಇದೇ ಬಾಣಲಿಲಿ ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಿದು. ನೀವು ಕಪ್ಪೆಳ್ಳು ಬೇಕಾದ್ರೆ ತೊಗೋಬೋದು. ನೋಡಿ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗಿಬೇಕು. ನೋಡಿ, ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ಮೆಜರ್ಮೆಂಟಲ್ಲಿ ಇದರಲ್ಲಿ 2 ಕಪ್ ತೊಗೋತೀನಿ ನಾನು ಬೆಲ್ಲ. ನೋಡಿ, 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಅದರಲ್ಲೇ ಅರ್ಧ ಕಪ್ ನೀರು ತೊಗೋಬೇಕು. ನೋಡಿ, ಇದು ಪಾಕ ಮಾಡ್ಕೋಬಾರ್ದು, ಸ್ವಲ್ಪ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಕರಗಲಿ ಇದು. ನೋಡಿ, ಕಡಲೆ ಮತ್ತು ಅಕ್ಕಿ ಸ್ವಲ್ಪ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರಲ್ಲಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಪೌಡರ್ ಮಾಡ್ಕೊಳ್ಳಿ. ನೋಡಿ, ಹಾಕೋತೀನಿ. ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗೇ ಪೌಡರ್ ಆಗಬೇಕು. ಮಾಡ್ಕೊಂಡು ಬರ್ತೀನಿ ಈಗ. ನೋಡಿ, ನಾನು ಇವಾಗ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು. ನೀವು ತುಂಬ ಮಾಡೋದಾದರೆ ಮಿಷಿನಿಗೆ ಹಾಕಿಸ್ಕೋಬೋದು, ಮಿಲ್ಲಿಗೆ ಹಾಕಿಸ್ಕೊಬರ್ಬೋದು. ಇದು ಒಂದು ಬೌಲಲ್ಲಿ ತೆಗಿತೀನಿ. ನೋಡಿ, ಅದೇ ಇದರಲ್ಲಿ ನಾನು ಕಡಲೆ ಬೀಜ ಎಲ್ಲ ಸಿಪ್ಪೆ ಸುಲ್ಕೊಂಡು ಬಂದಿದ್ದೀನಿ. ನೀವು ಅರ್ಧ ಮಾತ್ರ ಪುಡಿ ಮಾಡ್ಕೊಳ್ಳಿ, ನಿಮಗೆ ತಿನ್ನುವಾಗ ತುಂಬ ಟೇಸ್ಟು. ಇದು ಹಾಗೆ ಹಾಕೋಣ ಉಂಡೆ ಮಾಡೋದಕ್ಕೆ. ಇದು ಸ್ವಲ್ಪ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಕಡಲೆ ಬೀಜನೂ ಸಣ್ಣಕ್ಕೆ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಈ ಬೌಲಿಗೆ ಹಾಕೋತೀನಿ. ನೋಡಿ, ಕಡಲೆ ಬೀಜದ ಪೌಡರ್ ಕೂಡ ಹಾಕಿದ್ದೀನಿ. ಇವಾಗ ಕಡಲೆ ಬೀಜ ಸ್ವಲ್ಪ ಇಟ್ಕೊಂಡಿರ್ತೀನಲ್ಲ ಅದು ಹಾಕೋತೀನಿ. ನೋಡಿ, ಒಣ ಕೊಬ್ಬರಿ ಮತ್ತು ಎಳ್ಳನ್ನು ಫ್ರೈ ಮಾಡ್ಕೊಂಡಿರ್ತೀನಲ್ಲ ಅದು ಹಾಕೋತೀನಿ. ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಇದು. ನೋಡಿ, ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕಿದು. ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕಿದು ಒಂದೊಂದು ಕಡೆ ಮಾಡ್ತಾರೆ, ಒಬ್ಬೊಬ್ಬರು ಮಾಡೋದಿಲ್ಲ. ನಾವು ಮಾಡ್ತೀವಿ ಇದು. ನೋಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತಿದು. ನೀವು 1 ವಾರ ಕೂಡ ಕ್ಲೀನಾಗಿ ಇಟ್ಕೊಂಡು ತಿನ್ಕೋಬೋದಿದು. ನೀವು ಒಂದ್ಸಲಿ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದು ತಂಬಿಟ್ಟಿಗೆ. ನೋಡಿ, ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ನೀವು ಪಾಕ ಮಾಡ್ಕೋಬಾರ್ದು, ಬರೀ ಕರಗಿಸ್ಕೊಂಡು ಇದು ಫಿಲ್ಟ್ರ್ ಮಾಡ್ಕೋತೀನಿ. ನೋಡಿ, ಒಂದು ಬೌಲಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳಿ. ನೋಡಿ, ಇದು ಪೌಡರ್ಗೆ ಇವಾಗ ಬೆಲ್ಲದ ಪಾಕ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಗಿಸ್ಕೋಬೇಕು.
ನೋಡಿ ಎಷ್ಟು ಹಿಡಿಯತ್ತೋ ಅಷ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ಒಟ್ಟಿಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ಅದು. ನೋಡಿ ಚೆನ್ನಾಗೆ ಕಲಸ್ಕೊಳ್ರಿ. ನೋಡಿ ಬೆಲ್ಲ ಎಲ್ಲ ಹಾಕಿ ನೋಡಿ ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳಿ. ನಿಮಗೆ ತುಂಬ ಟೇಸ್ಟಿಯಾಗಿ ಆಗುತ್ತಿದು. ನೋಡಿ ತುಂಬ ಚಿಕ್ಕದಿದ್ರೆ ತಂಬಿಟ್ಟು ಟೇಸ್ಟ್ ಬರಲ್ಲ, ಸ್ವಲ್ಪ ದಪ್ಪನೇ ಕಡ್ಕೋಬೇಕು. ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತಿದು. ಫಸ್ಟೇ ಗಟ್ಟಿ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ, ತಿನ್ನಕ್ಕೆ ಬರೋದಿಲ್ಲ. ನೋಡಿ ಒಂದೊಂದೇ ಈ ಥರ ಕಟ್ಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೋಬೋದು. ನೋಡಿ ಎಲ್ಲ ಕಟ್ಕೊಳ್ಳಿ ಈ ಥರ. ನೋಡಿ ಫ್ರೆಂಡ್, ರೆಡಿಯಾಗಿದೆ ಶಿವರಾತ್ರಿ ಹಬ್ಬದ ತಂಬಿಟ್ಟು. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್. ನಮ್ಮ UJ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.